ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ ಒಂದು ಮಸ್ತ್ ಫಸ್ಟ್ ಕ್ಲಾಸ್ ಆಗಿರುವಂತ ಮತ್ತು ಆರೋಗ್ಯಕರವಾಗಿರುವಂತ ಒಂದು ಕರ್ಬೇವಿಂದ ಚಟ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೀವು ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತೆ ಈ ಚಟ್ನಿ ಕೂಡ ತಿನ್ಬೋದು. ಮತ್ತು ಇಡ್ಲಿ, ದೋಸೆ, ಪೂರಿ, ಚಪಾತಿ, ರೊಟ್ಟಿ ಎಲ್ಲಾದ್ರ ಜೊತೆಗೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬರೀ ಹಂಗಿದ್ರ ಈ ಚಟ್ನಿ ಹೆಂಗ್ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಇದಕ್ಕೆ ಏನೇನ್ ಸಾಮಾನು ಬೇಕಾಗ್ತಾವ ಅಂತೇಳಿ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಚಮಚ ಅಷ್ಟು ಕಡಲೆಬೇಳೆ ತಗೊಂಡಿನಿ, 2 ಚಮಚ ಅಷ್ಟು ಉದ್ದಿನ ಬೇಳೆ ತಗೊಂಡಿನಿ, 1 ಚಮಚ ಅಷ್ಟು ಜೀರಿಗೆ ತಗೊಂಡಿನಿ, ದೊಡ್ಡದು ಒಂದು 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡಿನಿ. ಮತ್ತು ಕೆಂಪು ಮೆಣಸಿನ್ಕಾಯಿ ತಗೋಬೇಕಾಗತ್ತೆ. ಇದಕ್ಕೊಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ ಆ ಥರದ ಮೆಣಸಿನ್ಕಾಯಿ ಸ್ವಲ್ಪ ಉದ್ದುದಕ್ಕೆ ಇರೋದು. ಸ್ವಲ್ಪ ಖಾರ ನೋಡ್ಕೊಂಡು ತಗೋರಿ. ನಿಮ್ಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಖಾರ ಜಾಸ್ತಿ ಇರೋದನ್ನ ತಗೊಳ್ರಿ. ಇಲ್ಲಾಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತಾವಲ್ಲ ಕೆಂಪಾಗಿರೋದು ಅದನ್ನ ತಗೊಳ್ರಿ. ಮತ್ತೆ ಸಾಂಬಾರ್ ಈರುಳ್ಳಿ ಅಂತ ಹೇಳ್ತಾರಲ್ಲ ಒಂದು 8 ರಿಂದ 10 ಸಾಂಬಾರ್ ಈರುಳ್ಳಿಯನ್ನ ತಗೊಳ್ರಿ. ಸಣ್ಣ ಸಣ್ಣದಿರುತ್ತಲ್ಲ ಇದರಿಂದ ಚಟ್ನಿ ಬಹಳನ ರುಚಿಯಾಗಿರ್ತೈತಿ. ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು, ಒಂದು 15-20 ಒಂದು ಮೆಣಸಿನ ಕಾಳುಗಳನ್ನ ತಗೊಂಡೇನಿ. ಮತ್ತು ಒಂದು 2 ಚಮಚ ಅಷ್ಟು ಧನಿಯಾ ಕಾಳು ಅಂದ್ರೆ ಕೊತ್ತಂಬರಿ ಬೀಜ ಇರುತ್ತಲ್ಲ ಅದನ್ನ ತಗೊಂಡೇನಿ. ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು, ಮತ್ತೆ ಒಂದು ಸ್ವಲ್ಪ ಬೆಲ್ಲ. ಎಷ್ಟು ಹುಣಸೆ ಹಣ್ಣು ಹಾಕೊಂಡಿರ್ತಿರಲ್ಲ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಬೆಲ್ಲ, ಮತ್ತೆ ಒಂದು ಸ್ವಲ್ಪ ಒಂದು 2 ರಿಂದ 3 ಚಮಚದಷ್ಟು ಹಸಿ ಕೊಬ್ಬರಿ, ಕಟ್ ಮಾಡ್ಕೊಂಡಿರುವಂತ ಹಸಿ ಕೊಬ್ಬರಿ, ಮತ್ತೆ ಕೊತ್ತಂಬರಿ, ಮತ್ತೆ ಇಲ್ಲೇ ನಾನು ಒಂದು 2 ಬೌಲ್ ಅಷ್ಟು ಕರಿಬೇವನ್ನ ತಗೊಂಡಿನಿ. ಕರಿಬೇವನ್ನ ಎಷ್ಟು ಜಾಸ್ತಿ ಹಾಕೊಂತಿರಲ್ಲ ಚಟ್ನಿ ಅಷ್ಟು ರುಚಿಕರವಾಗಿರ್ತೈತಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಾನುಗಳು ನಮ್ಗೆ ಚಟ್ನಿ ಮಾಡೋದಕ್ಕೆ ಬೇಕಾಗ್ತವು. ಅದ್ಭುತವಾದಂತ ಚಟ್ನಿ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದಂಗ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿನಿ. ಒಂದು 2 ಚಮಚ ಅಷ್ಟು ಎಣ್ಣೆಯನ್ನು ತಗೊಳ್ರಿ. ಇದನ್ನೆಲ್ಲ ಹುರ್ಕೊಳೋದಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕೊಂಡಿನಿ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಫಸ್ಟಿಗೆ ಇದನ್ನ ಒಂದು ಸ್ವಲ್ಪ ಒಂದು 50% ಅಷ್ಟು ಹುರ್ಕೊಳ್ರಿ. ಅಂದ್ರೆ ಇದು ಹುರಿದಾದ ನಂತರ ಉಳುಕಿ ಸಾಮಗ್ರಿಗಳನ್ನ ಹಾಕೊಳ್ರಿ. ಬಹಳ ಜಾಸ್ತಿ ಏನು ಹುರಿಯೋದು ಬೇಡ, ಸ್ವಲ್ಪ ಇದು ಒಂದು 50% ಹುರಿದ್ರೆ ಸಾಕು. ನಂತರ ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಈರುಳ್ಳಿ ಇರುತ್ತಲ್ಲ ಅದನ್ನ ಹಾಕೊಳ್ರಿ. ಇದು ಕೂಡ ಒಂದ್ ಸ್ವಲ್ಪ ಚಲೋ ತಂಗ ಎಣ್ಣೆ ಒಳಗ ಫ್ರೈ ಆಗ್ಬೇಕು. ನೋಡ್ರಿ ಈ ತರ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡದಿರುತ್ತಲ್ಲ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಉರಿ ಇಟ್ಕೊಂಡು ಹಾಕೊಳ್ರಿ. ಮತ್ತೆ ಧನಿಯಾ ಮತ್ತೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು ಮತ್ತೆ ಮೆಣಸಿನಕಾಳು ಇದನ್ನು ಮತ್ತೆ ಹಸಿ ಕೊಬ್ಬರಿ ಎಲ್ಲಾನು ಸೇರಿಸ್ಕೊಂಡ್ಬಿಡ್ರಿ. ಸೇರಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ಎಲ್ಲಾನು ಚಂದಂಗ ಹುರ್ಕೊಳ್ರಿ. ಎಲ್ಲಾನು ನೀಟಾಗಿ ಒಳಗಡೆ ತನಕ ಹುರ್ಕೋಬೇಕು. ಮತ್ತೆ ಒಂದು ಟೊಮೆಟೊ ಹಣ್ಣು ನಾನು ನಿಮ್ಗೆ ಆಗ್ಲೇ ತೋರಿಸ್ತಿಲ್ಲ, ಒಂದು ಟೊಮೆಟೊ ಹಣ್ಣನ್ನ ಸಣ್ಣಾಗಿ ಕಟ್ ಮಾಡ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಚಟ್ನಿ ಬಹಳ ರುಚಿಯಾಗಿರ್ತೈತಿ. ಮತ್ತೆ ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಸ್ವಲ್ಪನ ಮಾಡ್ಕೊಳಕತ್ತೀನಿ ಚಟ್ನಿನ. ನಿಮ್ಗೆ ಇದಕ್ಕಿಂತ ಹೆಚ್ಚಿಗೆ ಬೇಕಾದ್ರೂ ನೀವು ಡಬಲ್ ಪ್ರಮಾಣದೊಳಗೆ ತಗೊಂಡು ನೀವು ಇದನ್ನ ಹಾಕೋಬಹುದು. ನಾನಿಲ್ಲಿ ಕರಿಬೇವು ಕೂಡ ದೊಡ್ಡದಿತ್ತು. ಈಗ ಅದೆಲ್ಲ ಹುರಿದ ನಂತರ ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕೊಳ್ರಿ. ಈಗ ಕೊತ್ತಂಬರಿನೂ ಸ್ವಲ್ಪ ಹುರ್ಕೋಬೇಕು. ಎಲ್ಲ ಹುರ್ಕೊಂಡಾದ ನಂತರ ಒಂದ್ ಸ್ವಲ್ಪ ಇದನ್ನ ಆರೋದಕ್ಕೆ ಬಿಟ್ಬಿಡ್ರಿ. ಆರಿದ ನಂತರ ನೀವು ಇದನ್ನ ಗ್ರೈಂಡರ್ ಮಾಡ್ಕೊಂಡು ಬರ್ರಿ. ಈಗ ನಾನು ಎಲ್ಲಾನು ಗ್ರೈಂಡರ್ ಮಾಡ್ಕೊಂತೀನಿ. ಎಲ್ಲ ಆರಿ ತಣ್ಣಗಾಗೈತಿ. ಇದು ತಣ್ಣ ಮಾಡ್ಕೊಂಡು ಚಲೋ ತಂಗ ನುಣ್ಣಗ ರುಬ್ಕೊಂಡು ಬರ್ರಿ. ಬೆಲ್ಲ ಕೂಡ ಹಾಕೋತೀನಿ. ಉಪ್ಪು ಕೂಡ ಹಾಕಿರ್ಲಿಲ್ಲ ನಾನು ಅಲ್ಲಿ ಹುರಿಯುವಾಗ. ಬೆಲ್ಲ ಮತ್ತು ಉಪ್ಪನ್ನ ಮೇಲೆ ಹಾಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನುಣ್ಣಗ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಟ್ರಿ ಅಂದ್ರ ನಮ್ದು ಮಸ್ತ್ ರುಚಿ ಆದಂತ ಕರಿಬೇವಿನ ಚಟ್ನಿ ರೆಡಿ ಆಗತ್ತೆ ನೋಡ್ರಿ. ನೋಡ್ರಿ ಈಗ ಕರಿಬೇವು ಚಟ್ನಿ ರೆಡಿ ಆಗೈತಿ. ನೀವು ಈ ರೀತಿ ತರಿ ಆಗಾದ್ರೂ ರುಬ್ಕೋಬಹುದು, ಇಲ್ಲ ನುಣ್ಣಗ ಬೇಕಾದ್ರೂ ರುಬ್ಕೋಬಹುದು. ಅಂದ್ರೆ ನಿಮ್ಗೆ ಯಾವ್ದ್ರ ಜೊತೆ ಬೇಕಾಗತ್ತಲ್ಲ, ನಿಮ್ಗೆ ರೊಟ್ಟಿ ಚಪಾತಿ ಜೊತೆ ಬೇಕಾದ್ರೆ ಸ್ವಲ್ಪ ಉರುಟಾಗಿ ರುಬ್ಕೋಬಹುದು. ನಿಮ್ಗೆ ದೋಸೆ ಇಡ್ಲಿ ಪಡ್ಡು ಅದ್ರ ಜೊತೆಗೆ ಬೇಕಾದ್ರೆ ಸ್ವಲ್ಪ ಸಣ್ಣಾಗಿ ರುಬ್ಕೋಬಹುದು. ಇದಕ್ಕ ಮೇಲೆ ಬೇಕಿದ್ರೆ ಒಂದು ಒಗ್ಗರಣೆ ಕೂಡ ಕೊಟ್ಕೋಬಹುದು, ಇಲ್ಲ ಅಂದ್ರೆ ಹಂಗಾನ ತಿನ್ಕೋಬಹುದು. ಇದನ್ನ ನಾವು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಒಳಗೆ ಹಾಕೊಂಡು ಒಂದು ವಾರದವರೆಗೂ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬಹುದು. ಅಷ್ಟು ರುಚಿಯಾಗಿರ್ತೈತಿ. ಮತ್ತು ನಿಮ್ಗೆ ಸಾಂಬಾರು ಅದೆಲ್ಲ ಊಟ ಮಾಡಿ ಬೇಜಾರಾಗಿತ್ತಪ್ಪ ಅಂದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ನೀವು ತುಪ್ಪ ಹಾಕೊಂಡು ಇದನ್ನ ತಿಂದ್ರಿ ಅಂದ್ರೆ ಅದ್ಭುತವಾಗಿರ್ತೈತಿ. ನಾನಿಲ್ಲಿ ಇಡ್ಲಿ ಜೊತೆಗೆ ಮಾಡಿದ್ದೆ ಇದನ್ನ. ಇಡ್ಲಿ ಜೊತೆ ಕೂಡ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನ ಹೇಳ್ಬೋದು. ಇಡ್ಲಿ ಮತ್ತು ಚಟ್ನಿ ಮತ್ತು ಇದ್ರ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಿ ಅಂದ್ರೆ ನೀವು ಕೊಬ್ಬರಿ ಚಟ್ನಿ ಮಾಡ್ತಿರಲ್ಲ ಆ ಚಟ್ನಿ ಖಂಡಿತವಾಗ್ಲೂ ಮರಿತೀವಿ. ಅಷ್ಟು ರುಚಿಯಾಗಿರ್ತೈತಿ ಇದು ಚಟ್ನಿ. ನೋಡ್ರಿ ನಾ ಈಗ ಇದನ್ನ ಇಡ್ಲಿ ಜೊತೆಗೆ ಹಾಕೊಂಡು ತೋರಿಸ್ತೀನಿ. ಚಟ್ನಿ ಒಂದ್ ಸ್ವಲ್ಪ ಅದ್ರ ಮ್ಯಾಗ ತುಪ್ಪ ಹಾಕೊಂಡು ತಿಂದ್ರಿ ಅಂದ್ರೆ ಬಹಳ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗೈತಿ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.